ಇರುತ್ತೆ ಅವರಲ್ಲಿ. ಅವ್ರು ನೋಡಿದಾಗ ಹೇಳ್ಬೋದು ಸಂಘದ ಸಂಸ್ಕಾರ ಇದೆಯಪ್ಪ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಅವರು ಸಂಸ್ಕಾರವನ್ನು ಇಟ್ಕೊಂಡಿರ್ತಾರೆ. ಅವರ ಮಾತುಕತೆ, ಅವರ ಈ ರೀತಿ ನಡವಳಿಕೆ, ಅವರಲ್ಲಿರುವಂತಹ ಒಂದು ಶ್ರದ್ಧೆ, ಒಂದು ಆಸಕ್ತಿ, ಜೊತೆಗೆ ಅವರಲ್ಲಿ ಕಾಣುವಂತಹ ದೇಶಪ್ರೇಮ, ಇವೆಲ್ಲವೂ ಕೂಡ ಸಹಜವಾಗಿ ಅವರ ಅಂತರ್ಯವನ್ನು ನೋಡೋದೇ ಬೇಡ, ಬಾಹ್ಯದಿಂದಲೇ ಅವರನ್ನ ಗುರುತಿಸೋದಕ್ಕೆ ಸಾಧ್ಯ ಆಗುವಂತಹದ್ದು ಅಂತ ಒಂದು ಸಂಸ್ಕಾರ ಅವರಲ್ಲಿರ್ತದೆ. ಕೊನೆಯದಾಗಿ ನೀವು ನಮ್ಮ ಸಂಘದ ಸ್ವಯಂ ಸೇವಕರಿಗೆ 100 ವರ್ಷ ಆಗಿದೆ ಸಂಘಟನೆಗೆ. ಸ್ವಯಂ ಸೇವಕರೆಲ್ಲ ಈಗಿನವ್ರು, ಯಾರು ಸಂಘ ಸ್ಥಾಪನೆ ಆದಾಗ ಇದ್ದವರಲ್ಲ, ಎಲ್ಲ ಈಗ ಅಂದ್ರೆ ಯಾರೇ ತಗೊಂಡ್ರು ಯಾರು ಸ್ಥಾಪನೆ ಆದಾಗ ಇದ್ದವ್ರು ಇವತ್ತು ಯಾರು ಇಲ್ಲ. ನೀವೇನದು ಕೊನೆಯದಾಗ ಅವರಿಗೆ ಇದರ ಒಂದು ಮಾರ್ಗದರ್ಶನ? ಸ್ವಯಂ ಸೇವಕರೆಲ್ಲರೂ ಕೂಡ ಹೆಮ್ಮೆ ಪಡಬೇಕು. ನಾವೆಲ್ಲರೂ ಕೂಡ ನಮ್ಮ ದೇಶದ ಒಂದು ದೊಡ್ಡ ಶಕ್ತಿ ಆಗಿರುವಂತಹ ಅವರು, ಅದರಲ್ಲೂ ಕೂಡ ಯುವಕರು ಅದರಲ್ಲಿ ತುಂಬ ಪಾಲ್ಗೊಳ್ಳುವಂಥವರಿದ್ದಾರೆ. ಯಾವುದೇ ಸಂದರ್ಭದಲ್ಲಿ ಇವತ್ತು ನೋಡಿ, ಅವಘಡಗಳಾದಾಗ, ಭೂಕಂಪ ಆದಾಗ, ಏನೋ ಈ ಪ್ರಾಕೃತಿಕ ವಿಕೋಪಗಳಾದಾಗ ಮುಂಚೂಣಿಯಲ್ಲಿ ನಿಲ್ಲುವಂತಹವರು ಸ್ವಯಂ ಸೇವಕರು ಇರ್ತಾರೆ. ಯಾವಾಗಲೂ ಕೂಡ ತಮ್ಮ ಪ್ರಾಣವನ್ನು ಒತ್ತೆ ಇಟ್ಟು ಅಲ್ಲಿ ಬೇರೆಯವರ ಪ್ರಾಣವನ್ನು ರಕ್ಷಣೆ ಮಾಡುವಂತಹದ್ದು, ಅವರ ಜೀವನವನ್ನು ಉತ್ತಮಪಡಿಸುವಂಥದ್ದು, ಅಲ್ಲಿ ಸೌಕರ್ಯಗಳನ್ನು ಒದಗಿಸಿಕೊಡುವಂಥ ಕೆಲಸವನ್ನು ಕೂಡ ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಜೊತೆಗೆ ಅವರಲ್ಲಿ ಒಂದು ಶಿಸ್ತಿನ ಜೀವನ ಯಾವತ್ತೂ ಇರ್ತದೆ. ಅವ್ರದ್ದು ಸ್ವಚ್ಛವಾದ ಬದುಕಿರಬೇಕು. ಕೈ ಕಾಲು ಎಲ್ಲವನ್ನು, ಜೀವನವನ್ನೇ ಸ್ವಚ್ಛವಾಗಿ ಇಟ್ಕೊಳ್ಬೇಕು.